ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಬೆಂಬಲ ನಮಗೆ ಅತ್ಯಂತ ಅಮೂಲ್ಯವಾದದ್ದು. ಆದ್ದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಾವು ನೀನಾದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ. ಸಂಚಿಕೆ ಮೊದಲಿಗೆ ವಿಕ್ರಮ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಉಮಲಿಗೆ ವಿಕ್ರಮ್ನ ಬಗ್ಗೆ ಕೆಟ್ಟ ಭಾವನೆ ಬರುವ ರೀತಿ ಮಾತಾಡ್ತಾನೆ. ವಿಶ್ವ ವೇದಲ್ ಹತ್ರ ಹೇಳ್ತಾನೆ, ನೀವು ವಿಕ್ರಮ್ ಫ್ರೆಂಡ್ ಅಂತ ಗೊತ್ತಾಗಿ ನಿಮ್ಮ ಮೇಲೆ ಯಾರು ಸೇಡ್ ತೀರಿಸ್ಕೊಳ್ಳಿಕ್ಕೆ ಈ ಥರ ಮಾಡ್ತಿದ್ದಾರೆ. ಉಮಾನ್ ಹತ್ರ ಹೇಳ್ತಾನೆ, ಅಮ್ಮ ಬೇಕಿತ್ತ ವೇದ ಅವರಿಗೆ ಈ ವಿಕ್ರಮ್ ಸಾವಾಸ ಅಂತ ಹೇಳ್ತಿರ್ಬೇಕಾದ್ರೆ ಉಮಾ ಜೋರಾಗಿ ಹೇಳುತ್ತಾ, ಅಯ್ಯೋ ವಿಕ್ರಮ್ಗೆ ಸಾವಾದ್ರೂ ಬರಬಾರ್ದಿತ್ತ, ಯಾಕೆ ನಮ್ಮನ್ನು ಈ ಥರ ಸತಾಯಿಸ್ತಾ ಇದ್ದಾನೆ ಅಂತ ಹೇಳ್ತಿರ್ಬೇಕಾದ್ರೆ ವೇದ, ಅಮ್ಮ ವಿಕ್ರಮ್ ಬಗ್ಗೆ ಈ ಥರ ಮಾತಾಡಬೇಡಿ, ನನಗಿದೆಲ್ಲ ಇಷ್ಟ ಆಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ವಿಶ್ವ ಹೇಳ್ತಾನೆ, ವೇದ ಅವರೇ ಅವರ ನೋವು ಅರ್ಥ ಆಗಲ್ಲ. ಬೀದಿ ಬೀದಿ ರೌಡಿ ಅಳಿಯುತ್ತಾ ರಕ್ತ ಸುರಿಸಿದ್ರೆ ಯಾವ ತಾಯಿ ಆದರೂ ಸುಮ್ಮನೆ ಇರ್ತಾಳೆ. ಅದಕ್ಕೆ ಅವರು ಅವನ ಸಾಹಸ ಮಾಡಬೇಡ ಅಂತ ನಿಮ್ಮನ್ನು ಹೇಳ್ತಿದ್ದಾರೆ ಅಂತ ಹೇಳ್ತಾನೆ. ಕೆಲಸ ಮಾಡಬೇಕಾದ್ರೆ ದೇವರಿಗೆ ಮಾಡಬೇಕು, ಕಾಡು ದೆವ್ವಕ್ಕೆ ಅಲ್ಲ. ಆಗ ವೇದ ಹೇಳ್ತಾಳೆ, ಯಾಕೆ ಸರ್ ನಿಮಗೆ ವಿಕ್ರಮ್ ಮೇಲೆ ಇಷ್ಟೊಂದು ಸಿಟ್ಟು ಅಂತ. ವಿಶ್ವ ತಡವರಿಸಿತು, ಅದು ನಿಮ್ಮ ಮೇಲೆ ಪ್ರೀತಿಯಿಂದ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಅಂದರೆ ಏನು ಹೇಳ್ತಿದ್ದೀರಂತ ಕೇಳ್ತಾಳೆ. ಅದಕ್ಕೆ ಅದು ನಿಮ್ಮ ಮೇಲಿಂದ ಕಾಳಜಿಯಿಂದ ಅಷ್ಟೇ ಅಂತ ಹೇಳ್ತಾನೆ. ವಿಶ್ವ ಹೇಳ್ತಾನೆ, ನಾಯಿ ಬಾಲ ಯಾವತ್ತಾದರೂ ನೆಟ್ಟಗಾಗುತ್ತಾ, ಅದು ನಿಮ್ಮ ಭ್ರಮೆ ಅಂತ. ಅವನಿಗೆ ದಿವಸಕ್ಕೊಂದು ತಲೆ ಹೊಡೆಯಲ್ದಿದ್ರೆ ನಿದ್ದೆ ಮಾಡಲ್ಲ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ನಂತರ ಸೌಂದರ್ಯ ಹೇಳ್ತಾಳೆ, ವಿಶ್ವ ಅವರೇ ಅವಳು ಮೊದಲೇ ನೋವಿನಲ್ಲಿದ್ದಾಳೆ, ಇಂಥ ಹೊತ್ತಿನಲ್ಲಿ ಇಂತಹ ಅನವಶ್ಯಕ ಮಾತುಗಳು ಬೇಕಾ. ವಿಶ್ವ ಹೇಳ್ತಾನೆ, ಅವನು ಹೊಟ್ಟೆಗೂ ಚೂರಿಗೂ ಚೂರಿ ಹಾಕಿದ್ರೆ ಮುಂದೆ ವೇದಲ ಗತಿ ಏನಾಗ್ತಿತ್ತು, ಅವರ ಭವಿಷ್ಯ ಏನಾಗ್ತಿತ್ತು ಅಂತ ಕಾಳಜಿಯಿಂದ ಹೇಳಿದೆ ಅಂತ ಹೇಳ್ತಾನೆ. ಒಂದು ವೇಳೆ ಮನೆಗೆ ವೇದಲ ಡೆಡ್ ಬಾಡಿನ ಇಟ್ಕೊಂಡು ಬಂದಿದ್ದರೆ ಏನು ಮಾಡ್ತಿದ್ದೀರ ಅಂತ ಹೇಳ್ಬೇಕಾದ್ರೆ ಉಮಾನಿಗೆ ತುಂಬ ಭಯವಾಗುತ್ತೆ. ವೇದ ತುಂಬ ಒಳ್ಳೆಯ ಹುಡುಗಿ, ಕೆಟ್ಟವರ ಜೊತೆ ಸೇರಿ ಕೆಟ್ಟ ಹೆಸರೇ ಬರುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಸೌಂದರ್ಯ ಹೇಳ್ತಾಳೆ, ವೇದ ನೀನು ಇಲ್ಲೇ ಇದ್ದರೆ ಕಾದ ಹಂಚಿಗೆ ನೀರಾಕಿದ ಆಗುತ್ತೆ ಅಂತ ಹೇಳ್ತಾಳೆ. ಬಾ ಅಂತೇಳಿ ಅವಳನ್ನು ರೂಮಿನೊಳಗೆ ಕರ್ಕೊಂಡು ಹೋಗ್ತಾಳೆ. ಹೇಳ್ತಾನೆ, ಅಮ್ಮ ನೀವಾದರೂ ವೇದಲಿಗೆ ತಿಳಿಸಿ ಹೇಳ್ಬೋದಲ್ವ ಅಂತ ಹೇಳ್ತಿರ್ಬೇಕಾದ್ರೆ ಉಮಾ ಹೇಳ್ತಾಳೆ, ನನಗೆ ಹೇಳಿ ಹೇಳಿ ಸಾಕಾಗಿದೆ, ಅವಳು ನನ್ನ ಮಾತು ಕೇಳ್ತಿಲ್ಲ ಅಂತ ಹೇಳ್ತಾಳೆ. ಹೇಳ್ತಾನೆ, ಮೊದಲೊಂದು ವೇದಲಿಗೆ ಮದುವೆ ಮಾಡಿ ಮುಗಿಸಿ ಅಂತ. ಆಗ ದೇವಕಿ ಐಶ್ವರ್ಯ ಹೇಳ್ತಿರ್ತಾಳೆ, ನೋಡು ಈ ಪೊಲೀಸ್ ಅಪ್ಪನ ರೂಟು ಕ್ಲಿಯರ್ ಆಯ್ತಂತ. ವಿಶ್ವ ಕೇಳ್ತಾನೆ ಉಮಾನ್ ಹತ್ರ, ಅಮ್ಮ ವೇದಲಿಗೆ ಗಂಡು ಹುಡುಕ್ತಿದ್ದೀರಲ್ವ ಏನಾಯ್ತು ಅಂತ ಹೇಳ್ಬೇಕಾದ್ರೆ ಆ ವಿಕ್ರಮ್ನ ಸಾಹಸದಿಂದ ವೇದಲಿಗೆ ಗಂಡು ಸಹ ಸಿಗ್ತಿಲ್ಲ ಅಂತ ಹೇಳ್ತಾಳೆ. ವೇದಲಿಗೆ ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸಿ ಅವನು ಸಾರಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅವರು ವೇದನ ಹುಡುಕೊಂಡು ಬರ್ಲಿಕ್ಕಂತ ಹೋಗಿದ್ದಾರೆ, ಇನ್ನೂ ಬರಲಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನನಗೊಂದು ಕಾಲ್ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಲಿಲ್ಲ, ನಾನು ಅವರನ್ನು ಕರ್ಕೊಂಡು ಬರ್ತಿದ್ದೆ ಅಂತ ಹೇಳ್ತಿರ್ಬೇಕಾದ್ರೆ ನಿಮ್ಮ ಉಪಕಾರನ ಅಂತ ಹೇಳ್ಬೇಕಾದ್ರೆ ಆ ಥರ ಏನು ಹೇಳ್ಬೇಡಿ, ವೇದ ನನ್ನ ಹುಡುಗಿ ಅಂದರೆ ನಮ್ಮ ಹುಡುಗಿ. ನಂತರ ಅವಳಿಗೆ ಆದಷ್ಟು ಬೇಗ ಕಾಳಜಿ ವಹಿಸಿ ಅವಳ ಕೈಗೆ ನೀರೆಲ್ಲ ತಾಗದಾಗೆ ನೋಡ್ಕೊಳ್ಳಿ, ಯಾಕಂದರೆ ನೀರು ತಾಗಿದರೆ ಸೆಪ್ಟಿಕ್ ಆಗುತ್ತೆ, ಹುಷಾರು, ಏನಾದರೂ ಬೇಕಿದ್ರೆ ನನಗೊಂದು ಕಾಲ್ ಮಾಡಿ ನಾನು ಬರ್ತೇನೆ ಅಂತೇಳಿ ಅಲ್ಲಿಂದ ಹೊರಡ್ತಾನೆ. ಇಲ್ಲಿ ಸೌಂದರ್ಯ ಕೇಳ್ತಾಳೆ ವೇದಲ್ ಹತ್ರ, ಎಷ್ಟು ದೊಡ್ಡದು ಬ್ಯಾಂಡೇಜ್ ಹಾಕಿದ್ದಾರೆ, ಗಾಯ ತುಂಬ ದೊಡ್ಡದಿರಬೇಕು, ಏನಾದರೂ ನೋಯ್ತಿದೆ ಅಂತ ಹೇಳ್ಬೇಕಾದ್ರೆ ವೇದ ಹೇಳ್ತಾಳೆ, ಹಾಗೇನಿಲ್ವೇ ಅಂತ. ಸಣ್ಣ ಗಾಯ ಅಷ್ಟೇ, ಇಷ್ಟು ದೊಡ್ಡದು ಬ್ಯಾಂಡೇಜ್ ಹಾಕಿದ್ದಾರೆ ಅಷ್ಟೇ. ಆಗ ಸೌಂದರ್ಯ ಹೇಳ್ತಾಳೆ, ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಅಂತ. ಉಮಾ ಓಡಿ ಬಂದು ನನ್ನ ಕರುಳು ಕಿತ್ತು ಬರುತ್ತೆ ಅಂತ. ಆಗ ವೇದ ಹೇಳ್ತಾಳೆ, ಯಾಕಮ್ಮ ಈ ಥರ ಮಾತಾಡ್ತಿದ್ದೀರಾ ಅಂತ. ಏನಾಗಲಿಲ್ಲ, ಬೇಜಾರು ಮಾಡಬೇಡಿ ಅಂತ ಹೇಳ್ಬೇಕಾದ್ರೆ ಸೌಂದರ್ಯ ಹೇಳ್ತಾಳೆ, ಬೇಜಾರಾಗುತ್ತೆ ವೇದ, ಯಾಕೆ ದೇವರು ನಮಗೇನೆ ತುಳಿದವರಿಗೆ ಈ ಥರ ಶಿಕ್ಷೆ ಕೊಡ್ತಿದ್ದಾರೆ ಅಂತ. ಆಗ ಉಮೆ ಹೇಳ್ತಾಳೆ, ತುಳಿತಿರುವುದು ದೇವರಲ್ಲ, ಆ ವಿಕ್ರಮ್ನಿಂದ ಸಾಹಸದಿಂದ ಇಷ್ಟೆಲ್ಲ ಆಗ್ತಿದೆ ಅಂತ ಹೇಳ್ತಾಳೆ. ಯಾವಾಗ ನಮ್ಮ ಮನೆಯೊಳಗೆ ಕಾಲಿಟ್ನು ಆವಾಗಿನಿಂದ ಆ ಶನಿ ಒಕ್ಕರಿಸ್ಬಿಟ್ಟು ಅಂತ ಹೇಳ್ತಾಳೆ. ಮತ್ತೆ ಶುರು ಮಾಡಿಕೊಂಡ್ರ ಅಂತ. ಆಗ ಒಮ್ಮೆ ಹೇಳ್ತಾಳೆ, ನಮ್ಮಷ್ಟಕ್ಕೆ ನಾವು ದುಡಿಕೊಂಡು ತಿನ್ನಕ್ಕೆ ಆಗ್ತಿಲ್ವಲ್ವೇ ಹೇಳ್ತಾಳೆ. ಆ ಥರದ್ದೇನೂ ಆಗಲಿಲ್ಲ ಅಮ್ಮ, ನೀನು ಟೆನ್ಷನ್ ಮಾಡಬೇಡಿ ಅಂತ. ನಾನು ನೋಡಿದ್ದೆ, ನನಗೆ ದೇವಕಿ ಆ ವಿಡಿಯೋವನ್ನು ತೋರಿಸಿದ್ಲು, ವಿಕ್ರಮ 4 ಜನಕ್ಕೆ ಹೊಡಿತಿರುವುದನ್ನು ನೀನು ಅವನಿಂದ ಇದ್ದದನ್ನು ನೋಡಿದೆ ಅಂತ ಹೇಳ್ತಾಳೆ. ಅಂದರೆ ಹರಡಿ ಹೋಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಹೇಳ್ತಾಳೆ, ಅರ್ಧ ಸತ್ಯ ತಿಳ್ಕೊಂಡು ಮಾತಾಡಬಾರ್ದು, ಪೂರ್ತಿ ಸತ್ಯ ತಿಳ್ಕೊಂಡು ಏನು ವಿಷಯ ಅಂತ ಮಾತಾಡಬೇಕು ಅಂತ ಹೇಳ್ತಾಳೆ. ಪೂರ್ತಿ ವಿಷಯ ಏನೇ ತಿಳ್ಕೊಳ್ಳೋದು, ಅವನು ನಮ್ಮ ಮನೆಯ ಸಾಹಸ ಬಿಡುವವರೆಗೂ ನಮಗೆ ಈ ಥರ
ಕಾದಿದೆ ಅಂತ ಹೇಳ್ತಿರ್ಬೇಕಾದ್ರೆ, ಏನಮ್ಮ ಅಂಗಡಿ ಮುಂದೆ ಏನಾಯ್ತು ಅಂತ ನಿನ್ಗೆ ಗೊತ್ತಾ, ನನ್ನ ಗಾಡಿನ ಇಟ್ಕೊಂಡು ಹೋದರು, ಅದಲ್ಲದೆ ಆ ರೌಡಿಗಳು ನನ್ನ ಮೇಲೆ ಕೈ ಮಾಡಿದ್ರು, ಅದಕ್ಕೆ ವಿಕ್ರಮ್ ಅವರಿಗೆ ಹೊಡೆದು ಬಿಟ್ಟ. ನನ್ನ ಜಾಗದಲ್ಲಿ ನೀನು ಅಲ್ಲಿದ್ದಿದ್ರೆ ನೀನು ಸಹ ಇದೇ ರೀತಿ ಮಾಡ್ತಿದ್ದೀಯಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸೌಂದರ್ಯ, ಹೌದು ನಾನು ಸಹ ಇದೇ ರೀತಿ ಮಾಡ್ತಿದ್ದೆ, ವಿಕ್ರಮ್ ಮಾಡಿದ್ದು ಸರಿಯಾಗಿದೆ ಅಂತ ಸೌಂದರ್ಯ ಹೇಳ್ತಾಳೆ. ಮತ್ತೆ ಓಡಾಡ್ಕೊಂಡಿರುವುದರಿಂದಲೇ ನಿನಗೆ ಈ ರೀತಿ ಬಂದಿದೆ, ಅವನ ಜೊತೆ ಪಾರ್ಟ್ನರ್ಶಿಪ್ ಬೇಡ, ಬಿಟ್ಬಿಡು ಅಂತ ಉಮಾ ಹೇಳ್ತಾರೆ. ಸರಿ ಹೇಳ್ತಾಳೆ, ಅಲ್ಲ ದೊಡಮ್ಮ, ವೇದ ಏನಾಯ್ತಂತ ಹೇಳಿದ್ರು ಸಹ ನೀವು ವಿಕ್ರಮ್ಗೇನೆ ಬೈತಿದ್ದೀರಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಉಮಾ ಹೇಳ್ತಾಳೆ, ಸೌಂದು ನನಗೆ ಸತ್ಯ ಏನಂತ ಗೊತ್ತಿರುವುದಿಲ್ಲ, ಆದರೆ ನಾನು ಹಾಲು ತರಲಿಕ್ಕೆ ತರಕಾರಿ ತರಲಿಕ್ಕೆ ಹೋಗ್ಲಿಕ್ಕಿಲ್ಲ, ವಿಕ್ರಮ್ ಮತ್ತು ವೇದರ ನಡುವೆ ಏನು ಸಂಬಂಧ ಇದೆ ಕೇಳ್ತಾರೆ ಅಂತ ಹೇಳ್ಬೇಕಾದ್ರೆ ವೇದ ಹೇಳ್ತಾಳೆ, ಜನ ಬದುಕಿದ್ರು ಅಲ್ತಾರೆ, ಸತ್ರು ಅಲ್ತಾರೆ, ಅದಕ್ಕಂತ ಜನರು ಹೇಳಿದ ಮಾತನ್ನು ನಾವು ಯಾವತ್ತೂ ಹೇಳಲಿಕ್ಕೇನೆ ಬಾರ್ದು ಅಂತ ಹೇಳ್ತಿರ್ಬೇಕಾದ್ರೆ ಉಮಾ ಬಂದು, ಬೇಕು ಕಣೆ, ಜನರ ಮಧ್ಯೆ ಬದುಕುತ್ತಿರುವುದು ನಾವು. ಆಗ ವೇದ ಹೇಳ್ತಾಳೆ, ಏನಮ್ಮ, ಕಷ್ಟದಲ್ಲಿರಬೇಕಾದ್ರೆ ನಮಗೆ ಸಹಾಯ ಮಾಡಿದ ಜನನ ಅಲ್ವಲ್ವಾ, ನಮಗೆ ಸಹಾಯ ಮಾಡಿದ್ದು ವಿಕ್ರಮ್, ನೆನಪಿರಲಿ ಅಂತ ಜೋರಾಗಿ ಹೇಳ್ತಾಳೆ. ಇನ್ನು ಮುಂದೆ ನಮ್ಮ ಮನೆಗೆ ಯಾವನು ಬರಲಿಕ್ಕೆ ಬಾರ್ದು, ಒಟ್ಟಿಗಿದ್ರೆ ತಿನ್ಕೊಳ್ಳೋಣ, ಇಲ್ಲದಿದ್ದರೆ ಹಾಗೇನೆ ಮಲಗೋಣ, ಆದರೆ ವಿಕ್ರಮ್ ಅಂತೂ ನಮ್ಮ ಮನೆಗೆ ಬರಲೇಬಾರ್ದು ಹೇಳ್ತಿರ್ಬೇಕಾದ್ರೆ ವೇದಲಿಗೆ ಕೋಪ ನೆತ್ತಿಗೆ ಇರುತ್ತೆ. ಸಾಕಮ್ಮ ನಿಲ್ಲಿಸು ಅಂತ ಹೇಳ್ತಾಳೆ. ರೌಡಿ ಅಲ್ಲ, ಅವನ ಬಗ್ಗೆ ಸುಮ್ಮನೆ ರೌಡಿ ಅಂತ ಹೇಳ್ಬೇಡಿ, ಇನ್ನು ಮುಂದೆ ನೀವು ಅವನ ಬಗ್ಗೆ ಕೆಟ್ಟದಾಗಿ ಮಾತಾಡಿದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಅಂತೇಳಿ ಕೋಪದಿಂದ ಹೋಗಿ ಬೆಡ್ಡಲ್ಲಿ ಕುಳಿತುಕೊಳ್ತಾಳೆ. ನಮ್ಮ ಭಯ ಅರ್ಥನೇ ಆಗ್ತಿಲ್ಲ, ನಮಗೆ ನಿನ್ನ ಭವಿಷ್ಯ ರೂಪಿಸ್ಕೊಳ್ಬೇಕೆಂಬ ಆಸೆ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ಸೌಂದರ್ಯ ಹೇಳ್ತಾಳೆ, ದೊಡಮ್ಮ ನೀವೀಗ ಸುಮ್ಮನೆ ಇರಿ, ಅವಳಿಗೆ ತುಂಬ ಗಾಯ ಆಗಿದೆ, ಅದು ಇಂಜೆಕ್ಷನ್ ಪವರ್ ಇರುವವರೆಗೂ ಹಾಗೆ ಇರುತ್ತೆ, ಮತ್ತೆ ನೋವಾಗುತ್ತೆ, ಅವಳೀಗ ರೆಸ್ಟ್ ಮಾಡಬೇಕು, ನೀವು ಈಗ ಹೋಗಿ ಅಂತ ಅವಳನ್ನು ಕಳಿಸ್ತಾಳೆ. ಊರಿನಲ್ಲಿ ಜಯಣ್ಣ, ಉಮಾ, ಪ್ರಾಣಿ, ದೇವಕಿ, ಐಶು ಸುಮ್ಮನೆ ಕೂತಿರ್ತಾರೆ. ಉಮಾ ಹೇಳ್ತಾಳೆ, ನೋಡಿದ್ರ ನಮ್ಮ ವೇದಳ ಪರಿಸ್ಥಿತಿನ, ಗೋಸ್ಕರ ದುಡಿಯುವ ಆ 2 ಕೈಗಳಿಂದ ಆ ದೇವರಂತ ಹೇಳ್ಬೇಕಾದ್ರೆ ಐಶು ಹೇಳ್ತಾನೆ, ಇಷ್ಟಕ್ಕೆಲ್ಲ ಕಾರಣ ಆ ವಿಕ್ರಮ್, ಅವನನ್ನು ಮನೆಗೆ ಸೇರಿಸಿದ್ದೇ ದೊಡ್ಡ ತಪ್ಪು ಅಂತ ರೇಗಿಸ್ತಾಳೆ. ಹೇಳ್ತಾಳೆ, ಹೌದು, ಮುಖಕ್ಕೆ ಹೊಡೆದಾಗೆ ಹೇಳು, ನಿನ್ನೆ ಮೊನ್ನೆ ಹುಟ್ಟಿದ ಈ ಮಗುವಿಗೆ ಅರ್ಥ ಆಗುತ್ತೆ, ನಿಮಗೆ ಅರ್ಥ ಆಗಲ್ವಾ ಅಂತ ಬೈತಾಳೆ. ಈಡಿನ ತೊಲಗಿಸಿ ಶಾಂತಿ ಮಾಡುವ ತನಕ ನಿಮ್ಮ ಜೀವನದಲ್ಲಿ ಶಾಂತಿ ಅನ್ನೋದೇ ಇರುವುದಿಲ್ಲ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ವಿಕ್ರಮ್ ಬಂದು ಮನೆ ಮುಂದೆ ನಿಂತಿರ್ತಾನೆ. ದೇವಕಿ ಅವನನ್ನು ನೋಡಿ, ರೌಡಿ ಬಂದ್ಬಿಟ್ಯ, ಓದ್ಯ ಪಿಶಾಚಿ ಅಂದರೆ ಬಂದ್ಯ ಗವಾಶಿ ಅನ್ನುವ ರೀತಿಯಲ್ಲಿ ಆಗಿದೆ, ಬಂದೇ ಬಿಟ್ಟ, ನಾನು ಮಾತ್ರ ಇವತ್ತು ಅವನನ್ನು ಮನೆಯೊಳಗೆ ಬರಲಿಕ್ಕೆ ಬಿಡುವುದಿಲ್ಲ, ನನ್ನ ಹೆಸರು ದೇವಕಿ ಅಂದರೆ ಬಡ್ಡಿ ದೇವಕಿಯೇ ಅಲ್ಲ ಅಂತೇಳಿ ಅವನನ್ನು ತಡೆಯಲು ಹೋದಾಗ ಜಯಣ್ಣ ಬೇಡ ಅನ್ನುವಷ್ಟರಲ್ಲಿ ಉಮಾ ಅವನನ್ನು ತಡೆಯುತ್ತಾಳೆ. ವಿಕ್ರಮ್ ಇನ್ನೇನು ಒಳಗೆ ಬರಬೇಕನ್ನುವಷ್ಟರಲ್ಲಿ ದೇವಕಿ ಬಾಗಿಲಿಗೆ ಕೈ ಹಿಡಿದು ತಡೆಯುತ್ತಾಳೆ, ನೀನು ಒಳಗೆ ಬರಲಿಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳ್ತಾನೆ, ದಾರಿ ಬಿಡು ಅಂತ. ದೇವಕಿ, ಇಲ್ಲ ನಾನು ಬಿಡುವುದಿಲ್ಲ, ಟ್ರಾಫಿಕ್ ರೂಲ್ಸ್ ಪ್ರಕಾರ ಕೈ ಅಡ್ಡ ಇಟ್ಟರೆ ಒಳಗೆ ಪ್ರವೇಶ ಇಲ್ಲ ಅಂತ ಅರ್ಥ, ನಾನು ಒಳಗೆ ಬರಲಿಕ್ಕೆ ನಿನಗೆ ಬಿಡಲ್ಲ, ಹಾಗೇನೆ ವಾಪಸ್ ನಿನ್ನ ಮನೆಗೆ ಹೋಗು ಅಂತ ಹೇಳ್ತಾಳೆ. ಮಕ್ಕಳ ಇರುವ ಮನೆ, ಒಳಗೆ ಬರಬೇಡ ಅಂತ ಹೇಳ್ಬೇಕಾದ್ರೆ ನಾನು ವೇದಲಿಗೋಸ್ಕರ ಬಂದೆ, ವೇದನನ್ನು ನೋಡ್ಲಿಕ್ಕೆ ಅಂತ. ಇಲ್ಲ, ಇಲ್ಲಿ ನನ್ನ ಮನೆಯಲ್ಲಿ ಮಗಳು ಸಹ ಇದ್ದಲ್ಲ, ನೀನು ಬರುವುದು ಬೇಡ, ಮೊದಲೇ ನಮ್ಮ ಮನೆಯ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದರೆ ನೀನು ಒಳಗೆ ಬರಬೇಡ ಅಂತ ಸಾರಿ ಹೇಳಿದಾಗ ವಿಕ್ರಮ್ ಹೇಳ್ತಾನೆ, ನಾನು ವೇದಲಿಗೋಸ್ಕರ ಬರ್ತಿದ್ದೇನಂತ ಹೇಳ್ಬೇಕಾದ್ರೆ ದೇವಕಿ ಹೇಳ್ತಾಳೆ, ನೀನು ಇದೇ ರೀತಿ ಅವಾಜ್ ಹಾಕಿದರೆ ನಾನು ನಿನ್ನ ಅಪ್ಪನಿಗೆ ಕಾಲ್ ಮಾಡ್ತೇನೆ ಅಂತ ಹೇಳಬೇಕಾದ್ರೆ ವಿಕ್ರಮ್ ಕೋಪಗೊಂಡು, ಸುಮ್ಮನೆ ಇರ್ತೀಯ ಇಲ್ವಾ, ನಾನು ವೇದಲಿಗೆ ಬೇಜಾರಾಗಬಾರ್ದಂತ ಸುಮ್ಮನೆ ಇದ್ದೆ, ಹೆಚ್ಚು ಮಾತಾಡಿದರೆ ಈ ನಿನ್ನ ಮನೆ ಮುಂದೆ ನಿನಗೆ ಗುಂಡಿ ಕಟ್ಟಬೇಕಾಗುತ್ತೆ ಅಂತ ಹೇಳಿದಾಗ ದೇವಕಿ ಅಲ್ಲಿಗೆ ಸಪ್ಪೆಯಾಗುತ್ತಾಳೆ. ಇಂದ ವಿಕ್ರಮ್ಗೆ ಒಳಗೆ ಹೋಗಲು ದಾರಿ ಬಿಡ್ತಾಳೆ. ನೀನು ಯಾಕೆ ನಮ್ಮ ಮನೆ ಒಳಗೆ ಬಂದೆ ಅಂತ ಹೇಳ್ಬೇಕಾದ್ರೆ ವಿಕ್ರಮ್ ಹೇಳ್ತಾನೆ, ಇದನ್ನೆಲ್ಲ ಬೇತಾಳನಿಗೆ ಕೊಟ್ಟು ಹೋಗ್ಬೇಕಂತ ಬಂದೆ ಅಂತ ಹೇಳ್ಬೇಕಾದ್ರೆ ಜಯಣ್ಣ ಹೇಳ್ತಾರೆ, ಬೇಡ, ನೀನು ಏನು ಮಾಡೋದು ಬೇಡ, ದಯವಿಟ್ಟು ಇಲ್ಲಿಂದ ಹೊರಗಡೆ ಹೋಗು ಅಂತ ಹೇಳ್ತಾರೆ. ಹೇಳ್ತಾಳೆ, ನಾನು ಗಿನಿ ಹೇಳಿದಾಗೆ ಹೇಳಿದ್ದೇನೆ ಅಂತ ಹೇಳ್ತಿರ್ಬೇಕಾದ್ರೆ ವಿಕ್ರಮ್ ಅವಳ ಮುಖ ನೋಡಿದಾಗ ಅಲ್ಲಿಗೆ ಸುಮ್ಮನಾಗ್ತಾಳೆ. ವಿಕ್ರಮ್ ಹೇಳ್ತಾನೆ, ನಾನು ಯಾರಿಗೂ ಇಲ್ಲಿಗೆ ತೊಂದರೆ ಕೊಡಲಿಕ್ಕೆ ಬಂದಿಲ್ಲ, ನಾನು ವೇದಲಿಗೆ ಯೋಗಕ್ಷೇಮ ಕೇಳಲು ಬಂದಿದ್ದೇನೆ, ಯಾಕೆಂದರೆ ಅವಳು ನನ್ನ ಪ್ರಾಣ ಉಳಿಸಿದ್ದಾಳೆ, ಅವಳ ಯೋಗಕ್ಷೇಮ ನೋಡಬೇಕಾದ ನನ್ನ ಕರ್ತವ್ಯ ಅಂತ ಹೇಳ್ತಿರ್ಬೇಕಾದ್ರೆ ಉಮೆ ಹೇಳ್ತಾಳೆ, ಇಲ್ಲ, ನಾವು ಅವಳನ್ನು ಕಾಳಜಿ ಮಾಡ್ತೇವೆ, ನೀನು ಹೋಗು ಇಲ್ಲಿಂದ ಅಂತ ಹೇಳ್ತಾಳೆ.
ಅವಶ್ಯಕತೆ ವೇದಲಿಗೂ ಇಲ್ಲ ನಮಗೂ ಇಲ್ಲ. ಆಗ ವಿಕ್ರಮ್ ಹೇಳ್ತಾನೆ, ಆದರೂ ನಾನು ಅವಳನ್ನು ನೋಡಬೇಕು. ಮೊನ್ನೆ ಹೇಳ್ತಾಳೆ, ನಿನಗೆ ಒಂದು ಸಲ ಹೇಳಿದರೆ ಅರ್ಥ ಆಗಲ್ವಾ? ನಿಮ್ಮಿಬ್ಬರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿದೆ, ನಮ್ಮ ಮರ್ಯಾದೆ ಹೋಗ್ತಿದೆ, ನಿಮಗೆ ಗೊತ್ತಾಗ್ತಿಲ್ವ ಅಂತ ಹೇಳ್ತಾರೆ. ಅಮ್ಮ ಹೇಳ್ತಾಳೆ, ಜನರು ಬಾಯಿಗೆ ಬಂದ ರೀತಿ ಮಾತಾಡ್ತಿರ್ತಾಳೆ ಅಂತ. ಆಗ ಜಯಣ್ಣ ಹೇಳ್ತಾಳೆ, ನಾನು ಮಗಳಿಗೆ ಬೇಜಾರಾಗಬಾರ್ದು ಅಂತ ಸುಮ್ಮನೆ ಇದ್ದೆ, ಆದರೆ ಇನ್ನೂ ಸುಮ್ಮನೆ ಇರುವುದಿಲ್ಲ ಅಂತ ಹೇಳ್ತಾರೆ. ವಿಕ್ರಮ್ ಹೇಳ್ತಾನೆ, ವೇದ ನನ್ನ ಪ್ರಾಣ ಸ್ನೇಹಿತೆ, ಅವಳಿಗೆ ಯಾವತ್ತೂ ಕೆಟ್ಟದಾಗಬೇಕಂತ ನಾನು ಬಯಸಿದ್ದಿಲ್ಲ. ಆಗ ಜಯನ್ ಹೇಳ್ತಾಳೆ, ಮತ್ತ್ಯಾಕೆ ಈ ಆಟ? ಆಗ ವಿಕ್ರಮ್ ಹೇಳ್ತಾನೆ, ಇದು ಆಟ ಅಲ್ಲ, ಇದು ಕಾಳಜಿ ಅಂತ ಹೇಳ್ತಾನೆ. ಸ್ನೇಹಿತನಾಗಿ ಸ್ನೇಹಿತೆಯ ಕಷ್ಟ ವಿಚಾರಿಸುವುದು, ಅವಳನ್ನು ನೋಡುವುದು ಅವನ ಕರ್ತವ್ಯ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಡಾಕ್ಟ್ರು ಹೇಳ್ತಾಳೆ, ಅವಳನ್ನು ಚೆನ್ನಾಗಿ ನೋಡಬೇಕಂತ. ಒಂದು ವೇಳೆ ನೀವು ಬಿಡಲಿಲ್ಲದಿದ್ದರೆ ನಾನು ಅವಳನ್ನು ನನ್ನ ಮನೆಗೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದಾಗ ಮನೆಯವರಿಗೆ ಶಾಕ್ ಆಗುತ್ತೆ. ಕಮ್ಮಿ ಆದಾಗ ನಾನೇ ನಮ್ಮ ಮನೆಗೆ ತಂದು ಬಿಡ್ತೇನೆ, ಇದಕ್ಕೆ ಓಕೆನಾ? ಅಥವಾ ನೀವು ನನಗೆ ಅವಳನ್ನು ನೋಡಲಿಕ್ಕೆ ಬಿಡ್ತೀರಾ ಅಂತ ಕೇಳ್ತಾನೆ. ಅವಕಾಶ ಮಾಡಿ ಕೊಡಬೇಕು ಅಂತೇಳಿ ಜಯನನ್ನು ಆಚೆ ಸರಿಸಿ ವಿಕ್ರಮ್ ವೇದಲ ರೂಮ್ ಇದ್ದಲ್ಲಿಗೆ ಹೋಗ್ತಾನೆ. ಹೇಳ್ತಾಳೆ, ಇವನೇನು ವೇದನನ್ನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾನೆ, ಇವನು ದೇವಕಿನ ಇಟ್ಕೊಂಡಿದ್ದವಳ ಅಥವಾ ಕಟ್ಕೊಂಡಿದ್ದವಳ ಅಂತ ಹೇಳ್ತಿರ್ಬೇಕಾದ್ರೆ ಉಮಾ ಬಂದು ದೇವಕಿಗೆ ಬೈತಾಳೆ. ನಂತರ ನನಗೇನಾಗಬೇಕು ಅಂತ ಹೇಳಿ ಅಲ್ಲಿಂದ ಒಳಗೆ ರೂಮ್ನೊಳಗೆ ಹೋಗ್ತಾಳೆ. ವೇದಲಿಗೆ ಸೌಂದರ್ಯ ಫ್ರೂಟ್ಸ್ ತಿನ್ನಿಸ್ತಾಳೆ. ವೇದ ನನಗೆ ಬೇಡ ಸಾಕಾಯಿತು ಅಂತ ಹೇಳ್ಬೇಕಾದ್ರೆ ಸೌಂದರ್ಯ ಹೇಳ್ತಾಳೆ, ಫ್ರೂಟ್ಸ್ ವೆಜಿಟೇಬಲ್ ತಿಂದರೆ ನಿನ್ನ ಕೈ ಬೇಗ ಗುಣವಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ವಿಕ್ರಮ್ ರೂಮಿನೊಳಗೆ ಬರುತ್ತಾನೆ. ಬೇತಾಳ ಅಂತ ಕರೆದಾಗ ಸೌಂದರ್ಯ ಖುಷಿಯಲ್ಲಿ ವಿಕ್ರಮ್ ಬಾ ಕೂತ್ಕೋ ಅಂತ ಹೇಳ್ತಾಳೆ. ಅವಳನ್ನು ಯಾಕೆ ಕರೆದದಕ್ಕ ಅವನು ಇಲ್ಲಿಂದ ತೊಗೊಳ್ಲಿಕ್ಕೆ ಹೇಳು ಅಂತ ಹೇಳ್ಬೇಕಾದ್ರೆ ನನ್ನ ಹತ್ರ ಡಾಕ್ಟ್ರ್ ಹೇಳಿದ್ದಾಳೆ ನಿನ್ನನ್ನು ಚೆನ್ನಾಗಿ ನೋಡಲಿಕ್ಕೆ, ಟ್ಯಾಬ್ಲೆಟ್ ಎಲ್ಲ ಕೊಡಲಿಕ್ಕೆ ಹೇಳಿದ್ದಾರೆ ಅಂತ ಹೇಳ್ತಾನೆ. ಅಕ್ಕ ಅವನಿಗೆ ಕೇಳು, ನಾಚಿಗೆ ಮಾನ ಮರ್ಯಾದೆ ಇಲ್ವಾ ಅಂತ, ಮಾನಿದ್ರೆ ಇಲ್ಲಿಂದ ಹೋಗ್ಲಿಕ್ಕೆ ಹೇಳು ಅಂತ ಹೇಳ್ಬೇಕಾದ್ರೆ ವಿಕ್ರಮ್ ಹೇಳ್ತಾನೆ, ಅಕ್ಕ ನೀವು ಸಹ ಹೇಳಿ, ಫ್ರೆಂಡ್ಶಿಪ್ಪಲ್ಲಿ ನಾಚಿಗೆ ಮಾನ ಮರ್ಯಾದೆ ಸ್ವಾಭಿಮಾನ ಏನೂ ಇರುವುದಿಲ್ಲ ಹೇಳಿ ಅಕ್ಕ ಅಂತ ಹೇಳ್ತಾರೆ. ಇವರಿಬ್ಬರು ನೋಡಿ ಸೌಂದರ್ಯ ಹೇಳ್ತಾಳೆ, ನನಗೆ ಸಾಕಾಗೋಗಿದೆ, ನನ್ನನ್ನು ನಿಮ್ಮ ಮಧ್ಯದಲ್ಲಿ ಇರಿಸಬೇಡಿ, ನಾನು ನಿಮಗಿಬ್ಬರಿಗೂ ಒಂದು ಆಯುಧ ಕೊಡ್ತೇನೆ, ಲಟ್ಟಣಿಗೆ ಮತ್ತು ಸೌಟು, ಇಬ್ಬರು ಜಗಳಾಡ್ಕೊಂಡಿರಿ ಅಂತ ನಗ್ತಾಳೆ. ಅಂದರೆ ಇಬ್ಬರು ಕೂತ್ಕೊಂಡು ಬಗೆಹರಿಸಿ ಅಂತ ಹೇಳ್ತಿರ್ಬೇಕಾದ್ರೆ ವಿಕ್ರಮ್ ಹೇಳ್ತಾನೆ, ಅಕ್ಕ ನಿಮಗೆ ಮತ್ತು ವೇದಲಿಗೆ ಫ್ರೂಟ್ಸ್ ತಂದಿದ್ದೇನೆ, ನೀವು ಇದನ್ನು ತಿನ್ನಿ ಅಂತೇಳಿ ಸೌಂದರ್ಯಲ ಕೈಯಲ್ಲಿ ಕೊಡ್ತಾನೆ. ನನಗೇನೆ ಧಮಕಿ ಆಗ್ತಾನೆ, ಈ ಬಡ್ಡಿ ದೇವಕಿನಿಗೇನೆ ನಾನು ಸುಮ್ಮನೆ ಬಿಡಲ್ಲ, ಅವನು ವೇದಲ ಇಂದ ಎಷ್ಟೇ ಅವಮಾನ ಆದರೂ ಇಲ್ಲಿಗೇನೆ ಬರ್ತಿದ್ದಾನೆ ಅಂತ ಹೇಳ್ತಿರ್ಬೇಕಾದ್ರೆ ಐಶ್ವರ್ಯ ಹೇಳ್ತಾಳೆ, ಅದು ಏನಂದರೆ ವೇದ ಮೇಲೆ ವಿಕ್ರಮ್ಗೆ ಪ್ರೀತಿ ಶುರುವಾಗಿದೆ, ಅದಕ್ಕೆ ಅವನು ಈ ರೀತಿ ಮಾಡ್ತಾ ಇದ್ದಾನೆ ಅಂತ ಹೇಳ್ತಿರ್ಬೇಕಾದ್ರೆ ಒಂದು ದಿನ ಅವನ ಬಂಡವಾಳ ಬಯಲು ಮಾಡ್ತೇನೆ ಅಂತ ಹೇಳ್ತಾಳೆ. ವೇದನಿಗೆ ಫ್ರೂಟ್ಸ್ ಬೇತಾಳ ಅಂತ ಹೇಳ್ತಿರ್ಬೇಕಾದ್ರೆ ನನಗೆ ಬೇಡ ಅಂತ ಹೇಳ್ತಾಳೆ. ನಂತರ ಬೇತಾಳ ಅಂತೇಳಿ ಒಂದು ಕೆನ್ನೆಗೆ ಬಾರಿಸ್ತಾನೆ ಸುಮ್ಮನೆ ಮೆಲ್ಲಗೆ. ಅಂತ ಹೇಳಿದಾಗ ಅವಳ ಬಾಯಿಗೆ ಆ್ಯಪಲ್ ಇಡ್ತಾನೆ. ಹೇಳಿದರೆ ನನ್ನ ಹತ್ರ 3 ದಿನ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಬೇಕಂತ, ಇದಕ್ಕೆ ಯಾರು ಅಡ್ಡಿ ಮಾಡುವಂಗಿಲ್ಲ ಇನ್ಕ್ಲೂಡಿಂಗ್ ಯು ಅಂತ ಹೇಳ್ತಾನೆ. ಹಾಗೆ ಫ್ರೂಟ್ಸ್ ತಿನ್ನಿಸುತ್ತಾ ರೇಗಿಸ್ತಾ ತಮಾಷೆ ಮಾಡ್ತಾ ಇರ್ತಾನೆ. ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ.